ಎಲ್ಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಸ್ಟೈಲಲ್ಲಿ ಎಗ್ಗಿಂದ ಒಂದು ಬ್ರೇಕ್ಫಾಸ್ಟ್ ತೊಗೊಂಡು ಬಂದಿದ್ದೀನಿ. ತುಂಬ ಹೆಲ್ತಿಯಾಗಿ, ತುಂಬ ಚೆನ್ನಾಗಿ ಹಾಗೂ ತುಂಬ ಈಸಿಯಾಗಿ ಕೂಡ ಇದೆ ಇದು ಬ್ರೇಕ್ಫಾಸ್ಟ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಿರಲಿ, ಈವ್ನಿಂಗ್ ಸ್ನ್ಯಾಕ್ಸ್ಗಿರಲಿ, ಯಾವುದಕ್ಕಿರಲಿ ಮಕ್ಕಳಿಗೆ ಒಮ್ಮೆ ಇದನ್ನು ಮಾಡಿಕೊಡಿ, ಅವರು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಓಕೆ, ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಮಾಡೋದು ಅಂತ ಹೇಳಿ. ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇಡಿ ನನ್ನ ಚಾನಲ್ಗೆ ಇವಾಗಲೇ. ಫಸ್ಟಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ, ನೀವು ಯಾವುದು ಕೂಡ ಆಯಿಲ್ ಯೂಸ್ ಮಾಡ್ಬೋದು. ಆಲೂಗೆಡ್ಡೆಯನ್ನು ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇಷ್ಟೇ ಎಣ್ಣೆಯಲ್ಲಿ ಇವತ್ತು ಇಡೀ ನಮಗೆ ರೆಸಿಪಿ ಮಾಡಲಿಕ್ಕುಂಟು. ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಫಸ್ಟಿಗೆ ತೊಗೊಳ್ಳಿ. ಇವಾಗ ಆಯಿಲ್ನಲ್ಲಿ ಇದನ್ನು ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿರೋ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದರಿಂದ ಆಲೂಗೆಡ್ಡೆ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೂ ಫ್ರೈ ಮಾಡೋದ್ರಿಂದ ಅದು ಕ್ಯೂಬ್ಸ್ ಗಟ್ಟಿಯಾಗಿಯೇ ಇರುತ್ತೆ. ಆಲೂಗೆಡ್ಡೆ ಸ್ಮೂತ್ ಆಗಲ್ಲ, ಹಾಗಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಆಲ್ರೆಡಿ ನಾನು ಇದನ್ನು ಬೇಯಿಸಿದ್ದೀನಿ, ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡೋಣ. ಓಕೆ, ಈ ರೀತಿ. ಹಾಗಾಗಿ ನಾನು ಹೇಳಿದೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಅಂತೇಳಿ. ಇವಾಗ ಇದಕ್ಕೆ ಸ್ವಲ್ಪ ಚುಟಿಕೆಯಷ್ಟು ಉಪ್ಪನ್ನು ಹಾಕೋಣ. ಕೇವಲ ಆಲೂಗೆಡ್ಡೆಗೆ ಎಷ್ಟು ಬೇಕು ನೋಡಿ ಅಷ್ಟೇ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡೋಣ. ಆಲೂಗೆಡ್ಡೆ ಹಾಕಿದ ತಕ್ಷಣ ಮೇಲೆ ಕೆಳಗೆ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ಆಮೇಲೆ ಮೆಲ್ಲ ಸೈಡಿಂದ ಹೀಗೆ ಮೇಲೆ ಕೆಳಗೆ ಮಾಡಿ, ಯಾಕೆಂದರೆ ಆಲ್ರೆಡಿ ಇದು ಬೇಯಿಸಿದೆಯಲ್ಲ. ನೀವು ಹಾಕಿದ ತಕ್ಷಣ ಮೇಲೆ ಕೆಳಗೆ ಮಾಡಲಿಕ್ಕೆ ಹೋದರೆ ಅದು ಸ್ಮೂತ್ ಆಗುತ್ತೆ ಇನ್ನೂ ಕೂಡ. ಓಕೆ ನೋಡಿ, ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವ. ಇದನ್ನೀಗ ಸಪ್ರೇಟಾಗಿ ತೆಗೆಯೋಣ. ಎಷ್ಟು ಎಣ್ಣೆ ಆಗುತ್ತೆ ಅಷ್ಟು ಎಣ್ಣೆ ಇದು ಮಾಡಿ ತೆಗೀರಿ ಇದನ್ನು. ಓಕೆ ನೋಡಿ, ಅದೇ ಎಣ್ಣೆಯಲ್ಲಿ ಇವಾಗ ನಾನು ನೀರುಳ್ಳಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ 2 ನಾನು ನೀರುಳ್ಳಿ ಉದ್ದನೇ ಸ್ವಲ್ಪ ಇದು ಮಾಡಿ ಕಟ್ ಮಾಡಿದ್ದೀನಿ ನೋಡಿ ಈ ರೀತಿ. ಇದಕ್ಕೆ ಸ್ವಲ್ಪ ನಾನು ಬಟಾಣಿ ಅಂದರೆ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ಒಮ್ಮೆಲೆ ಹಸಿ ಬಟಾಣಿ ಇಲ್ಲದಿದ್ದರೂ ಸ್ಕಿಪ್ ಮಾಡ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು ನೀವು. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕ್ಯಾರೆಟ್ ಕೂಡ ಹಾಕ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ರೀತಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿದ ಕ್ಯಾರೆಟನ್ನು ಹಾಕಿ. ನಿಮಗೆ ಬೇಡದಿದ್ದರೆ ಕೇವಲ ನೀರುಳ್ಳಿ, ಎಂಥ ಒಮ್ಮೆ ತರಕಾರಿ ಉಂಟು ನೋಡಿ, ಅಂದರೆ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕಿ, ಅಥವಾ ಬಟಾಣಿ ಇದ್ದರೆ ಬಟಾಣಿ ಹಾಕಿ ನೋಡಿ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿ, ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇದು ತುಂಬ ಚೆನ್ನಾಗಾಗುತ್ತೆ ಆವಾಗ. ಇವಾಗ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದೀನಿ, ಅರಿಶಿನ ಪೌಡರ್. ಸ್ವಲ್ಪ ಖಾರಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ, ಹಾಗೂ ಸ್ವಲ್ಪನೇ ಹಾಕಿ ಕೊತ್ತಂಬರಿ ಪೌಡರ್. ಇಷ್ಟೇ, ಜಾಸ್ತಿ ಯಾವುದೇ ಮಸಾಲ, ಗರಂ ಮಸಾಲ ಅದು ಇದು ಯಾವುದು ಕೂಡ ಎಕ್ಸ್ಟ್ರಾ ಹಾಕಲಿಕ್ಕೆ ಹೋಗಬೇಡಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ನೋಡಿ, ಇದಕ್ಕೆ ಆಗುವಷ್ಟು ಮಾತ್ರ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ಪೊಟ್ಯಾಟೊಗೂ ಕೂಡ ಉಪ್ಪನ್ನು ಹಾಕಿದ್ದೀವಿ, ಹಾಗಾಗಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಲಿ. ಎಲ್ಲ ಮಸಾಲ, ಉಪ್ಪು ಅದು ಇದೆಲ್ಲ ಸರಿಯಾಗಿ ಮಿಕ್ಸ್ ಆಗಲಿ. ಓಕೆ, ಆಮೇಲೆ ಇದನ್ನು ಎಣ್ಣೆ ಬೇಡ ನಮಗೆ, ಹಾಗಾಗಿ ಸರಿಯಾಗಿ ಆಗುವಷ್ಟು ಎಣ್ಣೆ ಸೋಸಿ ತೆಗೀರಿ. ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ, ಒಂದೊಂದು ತರಕಾರಿ ಚೆನ್ನಾಗಿ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ನೋಡಿ. ಈ ರೀತಿ ತೆಗೀರಿ. ಎಲ್ಲವನ್ನು ಇದೇ ರೀತಿ ತೆಗೆದುಬಿಡಿ. ಎಣ್ಣೆ ಆದಷ್ಟು ಅದರಲ್ಲೇ ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಡಿ ಇವಾಗ. ಓಕೆ, ಇದು ರೆಡಿಯಾಗಿದೆ. ಇವಾಗ ನಮಗೆ ಮೇಯ್ನಾಗಿ ಬೇಕು ಮೊಟ್ಟೆ. ನಾನಿಲ್ಲಿ 5 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 6 ಮೊಟ್ಟೆ, 7 ಮೊಟ್ಟೆ ಅಥವಾ 4 ಮೊಟ್ಟೆ ಎಷ್ಟು ಬೇಕಿದ್ದರೂ ತೊಗೊಳ್ಬೋದು. ಎಲ್ಲ ಮೊಟ್ಟೆಯನ್ನು ಒಂದು ಬೌಲಲ್ಲಿ ಕಟ್ ಮಾಡಿ ಈ ರೀತಿ ಹಾಕಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಆ ಪ್ರಮಾಣದಲ್ಲಿ ನೀವು ಮಾಡಿದರೆ ಸಾಕು. 2 ಇದ್ದರೆ 2 ಮೊಟ್ಟೆಯಲ್ಲಿ ಕೂಡ ಮಾಡ್ಬೋದು. ಓಕೆ, 5 ಮೊಟ್ಟೆಯನ್ನು ನಾನಿಲ್ಲಿ ಹಾಕಿದ್ದೀನಿ. ಇವಾಗ ಈ 5 ಮೊಟ್ಟೆಗೆ ಆಗುವಷ್ಟು ಉಪ್ಪು, ಕೇವಲ 5 ಮೊಟ್ಟೆಗೆ ಆಗುವಷ್ಟು ಮಾತ್ರ ಉಪ್ಪು, ಯಾಕೆಂದರೆ ತರಕಾರಿಗೆ, ಪೊಟ್ಯಾಟೊಗೂ ಎಲ್ಲದಕ್ಕೂ ನಾವು ಉಪ್ಪು ಹಾಕಿದ್ದೀವಿ. ಹಾಗೂ ಸ್ವಲ್ಪ ಟರ್ಮರಿಕ್ ಪೌಡರ್
ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡಿ. ಈ ರೀತಿ ಚೆನ್ನಾಗಿ ಹೊಡೆಯಿರಿ. ಒಳ್ಳೆ ರೀತಿಯಲ್ಲಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿದು ಬೀಟ್ ಆಗಲಿ. ಓಕೆ, ಸ್ವಲ್ಪ ಹೊತ್ತು ಬೀಟ್ ಆದಮೇಲೆ ನೋಡಿ ಈ ರೀತಿ ನೊರೆ ನೊರೆ ಬರುತ್ತೆ ನೋಡಿ. ಆವಾಗ ಸ್ಟಾಪ್ ಮಾಡಿ ಹಾಗೂ ಉಳಿದ ಏನು ತರಕಾರಿ ಫ್ರೈ ಮಾಡಿದ್ವಿ ನೋಡಿ ಅದನ್ನು ಹಾಕಿ. ಓಕೆ, ಇದನ್ನು ಹಾಕಿ ಆಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಕ್ಕೇ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಬೋದು ನೀವು. ಮೆಲ್ಲನೆ ಸೈಡಿಂದ ಇದನ್ನು ಮಿಕ್ಸ್ ಮಾಡಿ. ಈ ರೀತಿ ಚಮಚದಲ್ಲಿ ಸೈಡಿಂದ ಈ ರೀತಿ ಮಿಕ್ಸ್ ಮಾಡಿ. ಓಕೆ, ಇವಾಗ ರೆಡಿಯಾಗಿದೆ ನಮ್ಮ ಎಗ್. ಓಕೆ, ಇವಾಗ ನೋಡಿ ನಾವು ಆಗ ಫ್ರೈ ಮಾಡಿದ್ವಿ ಪಾತ್ರೆ ಇತ್ತು ನೋಡಿ, ಅದೇ ಪಾತ್ರೆಯಲ್ಲಿ ಬೇಕಿದ್ದರೂ ನೀವು ಹಾಕ್ಬೋದು. ಈ ಎಣ್ಣೆ ಉಂಟು ನೋಡಿ, ಇದೇ ಎಣ್ಣೆಯನ್ನು ಯೂಸ್ ಮಾಡಿ ಅದೇ ಪಾತ್ರೆಯಲ್ಲಿ ಬೇಕಿದ್ದರೂ ನೀವು ಹಾಕ್ಬೋದು. ಈ ರೀತಿ ಕಡಾಯಲ್ಲಿ ಅಥವಾ ಬೇರೆ ಪಾತ್ರೆಗೆ ಹಾಕಲಿಕ್ಕಿದ್ರೆ ಈ ರೀತಿ ಯಾವುದಾದ್ರೂ ಸಾಸ್ ಪ್ಯಾನ್ ಅಂತ ಹೇಳ್ತೀವಿ ನೋಡಿ, ಅದೇ ಎಣ್ಣೆಯನ್ನು ಯೂಸ್ ಮಾಡಿ, ವೇಸ್ಟ್ ಮಾಡಿಬಿಡಿ ಚೂರು ಕೂಡ. ಸರಿಯಾಗಿ ಈ ರೀತಿ ಅಪ್ಲೈ ಮಾಡಿ ಗ್ಯಾಸನ್ನು ಆನ್ ಮಾಡಿ ಒಳ್ಳೆ ರೀತಿಯಲ್ಲಿ ಬಿಸಿ ಆಗಲಿ. ಫಸ್ಟಿಗೆ ನಮ್ಮ ಪ್ಯಾನ್ ಬಿಸಿ ಆದಮೇಲೆ ನಾವು ಇದಕ್ಕೆ ಆ ಮಿಕ್ಸರನ್ನು ಹಾಕೋಣ. ನೋಡಿ ಈ ರೀತಿ ಒಳ್ಳೆ ರೀತಿಯಲ್ಲಿ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಇದಕ್ಕೆ ಇದನ್ನು ಹಾಕಿಬಿಡೋಣ. ನೋಡಿ ಈ ರೀತಿ ಹಾಕಿ ಸರಿಯಾಗಿ ಲೆವೆಲ್ ಮಾಡಿ. ಗ್ಯಾಸನ್ನು ಸ್ಲೋ ಅಂದರೆ ಸ್ಲೋ, ಎಷ್ಟು ಸ್ಲೋ ಉಂಟು ನೋಡಿ ಅಷ್ಟು ಸ್ಲೋ ಇಟ್ಟು ಇದನ್ನು ನೀವು ಇವಾಗ ಫ್ರೈ ಮಾಡಲಿಕ್ಕುಂಟು. ಸ್ಲೋವಲ್ಲಿಟ್ಟು ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಇಟ್ಟುಬಿಡಿ. ಸ್ವಲ್ಪ ಹೊತ್ತಲ್ಲಿ ಸೈಡಿಂದ ಈ ರೀತಿ ಫ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ನಿಮಗೆ ಹಸಿ ಈ ರೀತಿ ಇರ್ಬೋದು, ಪರವಾಗಿಲ್ಲ. ಆದರೆ ಸೈಡಿಂದ ಯಾವಾಗ ಈ ರೀತಿ ಫ್ರೈ ಆಗುತ್ತೆ ನೋಡಿ, ಆವಾಗ ಮೇಲಿಂದ ಒಂದು ಯಾವುದಾದ್ರೂ ಈ ರೀತಿ ಪ್ಲೇಟ್ ಇಟ್ಟು ಇದನ್ನು ಟರ್ನ್ ಮಾಡಿಬಿಡಿ. ನೋಡಿ ಈ ರೀತಿ ನೋಡಿದ್ರಲ್ಲ, ಚೆನ್ನಾಗಿದ್ದು ಫ್ರೈ ಆಗಿದೆ. ಟರ್ನ್ ಮಾಡಿ ಆದಮೇಲೆ ನೋಡಿ ಇದನ್ನು ಕೂಡ ಈ ರೀತಿ ಮೆಲ್ಲ ಹಾಕಿ ಫ್ರೈ ಮಾಡಿ. ತುಂಬ ಹೊತ್ತು ಇಡಬೇಡಿ, ಸ್ವಲ್ಪ ಹೊತ್ತು ಇಟ್ಟು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಯಾಕೆಂದರೆ ಆಲ್ರೆಡಿ ಫ್ರೈ ಆಗಿದೆ. ಎಣ್ಣೆ ಎಲ್ಲ ಏನು ಎಕ್ಸ್ಟ್ರಾ ಹಾಕಲಿಕ್ಕಿಲ್ಲ, ಅಷ್ಟೇ ಎಣ್ಣೆಯಲ್ಲಿ ಎಲ್ಲವನ್ನು ಮಾಡಲಿಕ್ಕಿದು. ಸ್ವಲ್ಪ ಹೊತ್ತು ಇಡಿ, ಸ್ವಲ್ಪ ಫ್ರೈ ಆದ ತಕ್ಷಣ ಇದನ್ನು ಆಫ್ ಮಾಡಿಬಿಡಿ. ಓಕೆ, ಇವಾಗ ಆಫ್ ಮಾಡ್ತೀನಿ ನಾನು. ಆಮೇಲೆ ಆವಾಗ ಮಾಡಿದ್ದೀವಿ ನೋಡಿ, ಸೇಮ್ ಅದೇ ರೀತಿ ಪ್ಲೇಟನ್ನು ಇಡಿ ಹಾಗೂ ಈ ರೀತಿ ಟರ್ನ್ ಮಾಡಿ. ಓಕೆ, ರೆಡಿಯಾಗಿದೆ ನಮ್ಮ ಬ್ರೇಕ್ಫಾಸ್ಟ್. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಹಾಗೂ ಎಷ್ಟು ಹೆಲ್ದಿಯಾಗಿರುತ್ತೆ. ಇದು ಯಾರು ಕೂಡ ತಿನ್ಬೋದು. ಇದನ್ನು ತುಂಬ ಹೆಲ್ದಿಯಾಗಿರುತ್ತಲ್ವ. ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಯಾವಾಗ ನೀವು ಮೊಟ್ಟೆನ ಆ್ಯಡ್ ಮಾಡ್ತೀರಿ ನೋಡಿ, ಅದು ತುಂಬ ನಿಮಗೆ ಹೆಲ್ತಿಯಾಗಿರುತ್ತೆ. ಡಯಟಲ್ಲಿದ್ದವರು ಎಗ್ ವೈಟನ್ನು ಯೂಸ್ ಮಾಡ್ಬೋದು. ಓಕೆ, ನೋಡಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಬಿಸಿ ಬಿಸಿ ಇರುವಾಗ ಇದನ್ನು ತಿನ್ನಿ, ತುಂಬ ಸೂಪರಾಗಿರುತ್ತೆ. ಓಕೆ, ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಲೂಗೆಡ್ಡೆ ಅದು ಇದು ಎಲ್ಲ ಉಂಟು ಇದರಲ್ಲಿ. ಮಕ್ಕಳು ತರಕಾರಿ ಎಲ್ಲ ತಿನ್ನೋದಿದ್ರೆ ವೆಜಿಟೇಬಲ್ಸ್ ಈ ರೀತಿ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ನೋಡಿ. ಒಂದು ಪೀಸ್ ತಿಂದರೆ ಸಾಕು, ಒಂದು ಪೀಸ್ ತುಂಬ ಹೊಟ್ಟೆ ಟೈಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ, ನಿಮಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇನ್ನು ಯಾರೆಲ್ಲ ಲೈಕ್ ಮಾಡಲಿಕ್ಕುಂಟು ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.